ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ ಸಾಯ್ತಾನೆ. ಅವನ್ ಸತ್ತ ಮೇಲೆ ಅವನ ಆತ್ಮ ಕರ್ಣನ ದೇಹ ಬಿಟ್ಟು ಸ್ವರ್ಗಕ್ಕೆ ಹೋಗುತ್ತೆ. ಸ್ವರ್ಗಕ್ಕೆ ಹೋದ್ಮೇಲೆ ಅವನ ಮೇಲೆ ಬರೀ ಕಾಣಿಸೋದು ಚಿನ್ನ, ವೈಡೂರ್ಯ, ಒಡವೆ, ಬರೀ ಇಂಥದ್ದೇ. ಅವನ ಆತ್ಮಕ್ಕೆ ಅನ್ನ ನೀರು ಸಿಗೋದೇ ಇಲ್ಲ. ಅವನಿಗೆ ಬಹಳ ಬೇಜಾರಾಗುತ್ತೆ. ಆಗ ಅಲ್ಲಿರೋ ದೇವತೆಗಳನ್ನ ಕೇಳ್ತಾನೆ, ನಾನು ದಾನ ಮಾಡಿರೋದ್ರಲ್ಲಿ ಏನಾದ್ರು ಲೋಭ ಇದೆಯಾ? ಯಾಕೆ ನಂಗೆ ಬರೀ ಚಿನ್ನ, ವಜ್ರ, ವೈಡೂರ್ಯ ಬರೀ ಇದನ್ನ ಮಾತ್ರ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ? ಯಾಕೆ ನನಗೆ ಅನ್ನ ಆಹಾರ ಸಿಗ್ತಾ ಇಲ್ಲ ಅಂತ? ಅದಕ್ಕೆ ಇಂದ್ರ ಹೇಳ್ತಾನೆ, ಹೌದು ಕರ್ಣ, ನೀನು ಮಾಡಿರೋ ದಾನ ಧರ್ಮದಲ್ಲಿ ಲೋಪ ಇದೆ. ಅದೇನಪ್ಪ ಅಂದರೆ, ನೀನು ನಿನ್ನ ಪಿತೃಗಳ ಹೆಸರಲ್ಲಿ ಯಾವತ್ತೂ ಕೂಡ ಅನ್ನ ಮತ್ತು ನೀರನ್ನು ದಾನ ಮಾಡಿದ್ಯ. ಬರೀ ಒಡವೆ, ವಜ್ರ, ವೈಡೂರ್ಯ ಬರೀ ಇದನ್ನು ಮಾತ್ರ ದಾನ ಮಾಡಿದ್ಯಾ. ಅದರಿಂದ ನಿನಗೆ ಸ್ವರ್ಗದಲ್ಲೂ ಅದೇ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಕರ್ಣಂಗೆ ಬಹಳ ಬೇಜಾರಾಗುತ್ತೆ. ಛೇ, ಈ ತಪ್ಪು ನನ್ನ ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ಅದನ್ನು ಸರಿಪಡಿಸ್ತಿದ್ದೆ, ಈಗ ಏನು ಮಾಡೋದು ಅಂತ ಪಶ್ಚಾತ್ತಾಪ ಪಡ್ಕೊಂತ. ಆಗ ಇಂದ್ರ ಕರ್ಣನ ಮೇಲೆ ಕನಿಕರ ತೋರಿಸಿ, ನೋಡು ಕರ್ಣ, ನಿನಗೆ 16 ದಿನಗಳ ಕಾಲ ಭೂಲೋಕಕ್ಕೆ ಹೋಗೋ ಥರ ನಾನು ಮಾಡ್ತೀನಿ. ನೀನು ಆ 16 ದಿನದಲ್ಲಿ ನೀನು ಮಾಡಬೇಕಾಗಿರೋ ಕಾರ್ಯನ ಮುಗಿಸ್ಬಿಟ್ಟು ಬಾ ಅಂತ ಭೂಲೋಕ ಕಳಿಸ್ತಾರೆ. ಆ 16 ದಿನದಲ್ಲಿ ಕರ್ಣ ತನ್ನ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿ ತರ್ಪಣ ಬಿಟ್ಟು ಅವ್ರ ಹೆಸರಲ್ಲಿ ಅವನ ಕೈಲಾದಷ್ಟು ಎಲ್ಲರಿಗೂ ಅನ್ನ ನೀರನ್ನ ದಾನ ಮಾಡ್ತಾರೆ. ದಾನ ಮಾಡಿ ಸ್ವರ್ಗಕ್ಕೆ ಬಂದಾಗ ಅವನ ಆತ್ಮಕ್ಕೆ ಅನ್ನ ನೀರು ಸಿಗುತ್ತೆ. ಆ 16 ದಿನಗಳ ಆ ಕಾಲ ಏನಿದೆಯೋ ಆ ಸಂಪ್ರದಾಯನೇ ಪಿತೃಪಕ್ಷ ಅಂತ ಈಗ ಆಚರಿಸ್ತಾರೆ. ನಾವು ಅನ್ನ ಮತ್ತು ನೀರನ್ನು ನಮ್ಮ ಪಿತೃಗಳಿಗೆ ಅರ್ಪಿಸಿದಾಗ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ, ಹಾಗೆ ನಮ್ಮ ಕುಟುಂಬನ ರಕ್ಷಣೆ ಮಾಡ್ತಾರೆ ಮತ್ತು ವಂಶದ ಬಾಂಧವ್ಯವನ್ನು ಹಾಗೆ ಜೀವಂತವಾಗಿರ್ತಾರೆ ಅನ್ನೋ ನಂಬಿಕೆ ಈಗ ಗೊತ್ತಾಯ್ತಲ್ಲ. ಪಿತೃಪಕ್ಷನ ಯಾಕೆ ಆಚರಿಸ್ತೀವಿ ಅಂತ. ನಮ್ಮ ದೇಶದಲ್ಲಿ ಸುಮಾರು ಹಬ್ಬಗಳು, ಸುಮಾರು ಆಚರಣೆಗಳು ಮಾಡ್ತೀವಿ. ಆ ಹಿಂದೆ ಪ್ರತಿಯೊಂದು ಆಚರಣೆ ಮತ್ತು ಹಬ್ಬದ ಹಿಂದೆ ಒಂದು ಕಾರಣ ಮತ್ತು ಒಂದು ಕತೆ ಇದ್ದೇ ಇರುತ್ತೆ. ಅದನ್ನು ತಿಳ್ಕೊಂಡು ಮಾಡಿದ್ರೆ ಆ ಪೂಜೆ ಅಥವಾ ಆ ಹಬ್ಬಕ್ಕೆ ಒಂದು ಕಳೆ ಬರುತ್ತೆ, ಒಂದು ಮೆರುಗು ಬರುತ್ತೆ, ಮತ್ತೆ ಅದನ್ನು ಆಚರಿಸಿ ನಮಗೂ ಒಂದು ಸಮಾಧಾನ ಆಗುತ್ತೆ. ಯಾವುದೇ ಹಬ್ಬ ಆಗಲಿ, ಯಾವುದೇ ಆಚಾರ ಆಗಲಿ ಮಾಡೋಕ್ಕಿಂತ ಮುಂಚೆ ಅದನ್ನ ತಿಳ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ನಮಸ್ಕಾರ.